ನೀಟ್ ಪರೀಕ್ಷೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ವಿಚಾರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಲೋಪದೋಷಗಳಿದ್ದರೆ ಅವುಗಳನ್ನು ಸರಿಪಡಿಸಬೇಕು ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಪ್ರತಿಭಟನಾಕಾರರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಬೇಕಿತ್ತು. ಈವರೆಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಚೀನಾ ಮತ್ತು ರಷ್ಯಾದಲ್ಲಿಯೂ ದೊಡ್ಡ ಹೋರಾಟಗಳು ನಡೆದಿವೆ. ಪರಿಸ್ಥಿತಿ ಇಷ್ಟರ ಮಟ್ಟಿಗೆ ಬೆಳೆಯಲು ಬಿಡಬಾರದಿತ್ತು. ಪ್ರಧಾನಮಂತ್ರಿ ಕ್ರಮ ಕೈಗೊಳ್ಳಬೇಕು ಎಂದು ಸತೀಶ್ ಜಾರಕಿಹೊಳಿ ಆಗ್ರಹಿಸಿದ್ದಾರೆ. ಇದೇ ವೇಳೆ ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಬರುವ ಸಾಧ್ಯತೆ ಕುರಿತು ಪ್ರತಿಕ್ರಿಯಿಸಿದ ಅವರು, ಇಬ್ಬರು ಮುಖ್ಯಮಂತ್ರಿಗಳು ಮುಖಾಮುಖಿ ಮಾತುಕತೆ ನಡೆಸಿದರೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಬಹುದು. ನೀರಿನ ಹರಿವು ಇರುವ ಸಂದರ್ಭದಲ್ಲಿ 1 ದಿನದಷ್ಟು ನೀರು ಸಂಗ್ರಹಿಸುವುದರಿಂದ ತಮಿಳುನಾಡಿಗೆ ಯಾವುದೇ ನಷ್ಟವಾಗುವುದಿಲ್ಲ. ಕುಡಿಯುವ ನೀರಿನ ವ್ಯವಸ್ಥೆಗೆ ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಮಾತುಕತೆ ನಡೆಯದಿದ್ದರೆ 2 ರಾಜ್ಯಗಳು ಮತ್ತೆ ನ್ಯಾಯಾಲಯದ ಮೊರೆ ಹೋಗಲಿದ್ದು ಸಮಸ್ಯೆ ಮುಂದುವರಿಯಲಿದೆ. ಆದ್ದರಿಂದ ಸಂವಾದದ ಮೂಲಕವೇ ಪರಿಹಾರ ಕಂಡುಕೊಳ್ಳುವುದು ಉತ್ತಮ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ 20 ದಿವಸಗಳಿಂದ ನಡೀತಾ ಇದ್ದಾರೆ. ಅವಾಗೇ ಅದನ್ನ ಅಟೆಂಡ್ ಮಾಡಬೇಕಿತ್ತು. ಅವರು ಮುಂಚೆನೇ ಮಾಡಬೇಕಿದ್ರು. ಅದು ಯಾಕಂದರೆ ಒಂದು ಎಲ್ಲೇ ಪ್ರತಿಭಟನೆ ಆದರೆ ನಾವು ಹೋಗ್ತೀವಿ, ಫ್ರೀಡಮ್ ಪಾರ್ಕ್ ಹೋಗ್ತೀವಿ, ಯಾವುದೇ ಸರ್ಕಾರ ಇದ್ರೆ ಇಲ್ಲಿ ಹೋಗ್ತೀವಿ. ಅಲ್ಲಿ ಕೂಡ ಯಾರೂ ಸ್ಟ್ರೈಕ್ ಆದ ಹಿಂದೂ ರೈತರ ಪಂಜಾಬ್ 1 ವರ್ಷ ಮೇಲೆ ಆಯಿತು, ಯಾರೂ ಹೋಗೋದಿಲ್ಲ ಅಲ್ಲಿ. ಇದು ಆಲ್ಮೋಸ್ಟ್ 20 ಡೇಸ್ ಮೇಲೆ ಆಯಿತು, ಇಲ್ಲೂ ಯಾರು ಹೋಗ್ತಾ ಇಲ್ಲ. ಇದು ಪ್ರೆಸ್ಟೇಜ್ ಆಗಿ ತೊಗೊಳ್ಳೋದಂಥ ಅವಶ್ಯಕತೆ ಇಲ್ಲ. ಈಗ ಸರ್ಕಾರ ಅಂದರೆ ಜವಾಬ್ದಾರಿ. ಅದು ಏನೇ ಇದ್ದರೆ ಕೇಳಬೇಕು, ಪರಿಹಾರ ಮಾಡಬೇಕು. ಲೋಪದೋಷ ಇದ್ದೇ ಇರ್ತದೆ, ಅದನ್ನು ಸರಿಪಡಿಸೋದು ಬಿಟ್ಟು ಯಾರು ಒಬ್ಬರು ಹೋಗ್ತಾ ಇಲ್ಲ ಅಂದರೆ ಭಾಳ ಆಶ್ಚರ್ಯ. ಅದು ಹೋಗ್ಬೇಕು, ಅವ್ರು ಹೋಗ್ಬೇಕು, ಕೇಳಬೇಕು, ಅಟೆಂಡ್ ಮಾಡಬೇಕು. ಅದು ಮಾಡಬೇಕಲ್ಲ. ಮತ್ತು ಇಷ್ಟು ದೊಡ್ಡ ಮಾಡಲಿಕ್ಕೆ ಕಾರಣ ಅವರೇ ಕಾರಣ. ಮೊದಲೇ ಇದನ್ನು ಅವ್ರು ಟ್ಯಾಕಲ್ ಮಾಡಿ ಮೀಟಿಂಗ್ ಮಾಡಿ ಅವ್ರಿಗೆ ಹೀಗಾಗಿದೆ ಏನು ಮಾಡಬೇಕು ಸೊಲ್ಯೂಷನ್ ತೊಂದರೆ ಅಲ್ಲೇ ಮುಕ್ತಾಯಗೊಳ್ಬೋದಿತ್ತು. ಅದು ಪ್ರೆಸ್ಟೇಜ್ ಮಾಡೋದ್ರಿಂದ ಅನಾವಶ್ಯಕ ಸಮಸ್ಯೆ ಉದ್ಭವ ಆಗಿದೆ ಇಲ್ಲಿ ದೇಶ ತುಂಬ. 26 ಲಕ್ಷ ಜನ ಅದಕ್ಕೆ ಅಸೋಸಿಯೇಟ್ ಮೆಂಬರು, ಅವ್ರ ಪೇರೆಂಟ್ಸು, ಪಾಲಕರು, ಫ್ರೆಂಡ್ಸು, ಸಂಖ್ಯೆ ದೊಡ್ಡದಿದ್ದಾರೆ. ಅವರು ಅದು ಇದನ್ನ ಅದೇ ನಾನು ಹೇಳಿದೆ. ಅವರೇನೋ ಮಾಡೋ ಅವಶ್ಯಕತೆ ಹಿಂದೆ ಅವ್ರ ಮಂತ್ರಿನ ಕಳಿಸಿದ್ರೆ ಅಥವಾ ಬೇರೆ ಯಾರಿಗೂ ಡೆಪ್ಯೂಟ್ ಮಾಡಿದರೆ ಅವರೇ ಮಾತಾಡ್ಕೊಂಡು ಬರ್ತಿದ್ರು. ಅವ್ರನ್ನ ಬೇಕಾದ್ರೆ ಅವ್ರನ್ನೇ ಅವರು ಆಫೀಸ್ ಕರೆಸಿ ಮಾತಾಡ್ಬೋದಿತ್ತಲ್ಲ. ಇಷ್ಟು ದೊಡ್ಡ ಘರ್ಷಣೆ, ವಿದ್ಯಾರ್ಥಿ ಮೇಲೆ ಹಲ್ಲೆ ಇದಾವ ಆಗ್ತಿರ್ಲಿಲ್ಲ. ದೊಡ್ಡ ಮಟ್ಟದ ಪ್ರತಿಭಟನೆ ಆದರೂ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಿಲ್ಲ. ಮೋದಿ ಅವರು ಕೂಡ ರಾಜೀನಾಮೆ ತಗೋತಿಲ್ಲ. ಅಂದರೆ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಇಲ್ಲಿ ರಕ್ಷಣೆ ಮಾಡ್ತಿದ್ದಾರೆ. ಆಗಿದಿಲ್ಲ, ಮತ್ತು ಇಲ್ಲಿವರೆಗೆ ಆಗಿದೆ. ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಹೇಳಬೇಕಾಗಿತ್ತು, ಕರೆದು ಚರ್ಚೆ ಮಾಡಬೇಕಾಗಿತ್ತು. ಅದರಲ್ಲಿ ಮಂತ್ರಿಗಳ ತಪ್ಪು ಎಷ್ಟಿದೆ, ಅಧಿಕಾರಿಗಳ ತಪ್ಪಿದೆಯಾ, ಸಿಸ್ಟಮ್ ತಪ್ಪಿದೆಯಾ, ಯಾರೋ ಒಬ್ರು ಜವಾಬ್ದಾರಿ ಹೊರಲೇಬೇಕಲ್ಲ. ಯಾರೋ ಒಬ್ಬರು ತಪ್ಪಾಗಿರಬೇಕು. ಯಾರನ್ನತ್ತ ಸರ್ಕಾರ ಹೇಳಬೇಕು, ಇಂಥವ್ರು ತಪ್ಪಾಗಿದೆ, ಇವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಂಡಿದ್ದೀವಿ, ಸರಿ ಆಗಿತ್ತು. ಏನು ಮಾಡಿದ್ರೆ ಇಷ್ಟು ದೊಡ್ಡದಾಗಿದೆ. ಇಲ್ಲ ಮೇಡಮ್, ಅದಕ್ಕೊಂದಂಗೆ ಅದು ಬೆಳೀತಾ ಹೋಗೋದು ಅಷ್ಟೇ. ಅದು ಹಾಗೇನೆ ಎಲ್ಲ ರಾಜ್ಯಗಳಿಗೂ ಈಗ ವ್ಯಾಪಿಸ್ತಾ ಇದೆ. ದೇಶದಲ್ಲಿ ಕಾರ್ಯಕರ್ತರಲ್ಲಿ ಅದು ಎಲ್ಲ ಕಡೆ ಅದೇ ಹೇಳೋದು. ಪರಿಣಾಮಗಳು ಕೂಡ, ಏಕೆಂದರೆ ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಯಾವುದೇ ಸರ್ಕಾರ ಇರಲಿ, ಎಲ್ಲ ರಾಜ್ಯಗಳ ಮೇಲೆ ಸರ್ಕಾರ ಮೇಲೂ ಆಗುತ್ತೆ. ಹಾಗಾಗಿ ಮುನ್ನೆಚ್ಚರಿಕೆ ಅವ್ರು ಎಚ್ಚೆತ್ತುಕೊಳ್ಬೇಕಿದೆ. ಅವ್ರು ಎಚ್ಚೆತ್ತುಕೊಳ್ಬೇಕು. ಮುನ್ಸೂಚನೆ ಯಾರು ಕೂಡ ಶಾಶ್ವತ ಅಲ್ಲ ಅನ್ನೋದು ಒಂದು ಇಂಡಿಕೇಶನು. ಈ ದೇಶದಲ್ಲಿ, ಜಗತ್ತಿನಲ್ಲಿ ಅಧಿಕಾರಕ್ಕೆ ಯಾರೂ ಶಾಶ್ವತ ಅಲ್ಲ. ಜನ ಯಾವಾಗ ಬೇಕಾದಾಗೂ ಯಾರನ್ನ ಕ್ವಶನ್ ಮಾಡ್ತಾರೆ ಅನ್ನೋದು ಇದು ಉದಾಹರಣೆ. ಚೈನಾದಲ್ಲಿ ಆಗಿದೆ, ರಷ್ಯಾದಲ್ಲಿ ಆಗಿದೆ, ಬೇರೆ ಬೇರೆ ದೇಶಗಳಲ್ಲಿ ಕೂಡ ಎಷ್ಟೇ ದೊಡ್ಡ ಪ್ರತಿಭಟನೆ ಆಗಿದೆ, ಉದಾಹರಣೆಗಳಿದೆ. ಮೊದಲೇ ಎಚ್ಚೆತ್ತುಕೊಳ್ಬೇಕು, ಅವ್ರಿಗೆ ಹೇಳಬೇಕು, ಸರಿಪಡಿಸುವಂಥ ಪ್ರಯತ್ನ ಮಾಡಬೇಕು. ಅಲ್ಲ, ಭಾಳ ಅವ್ರಿಗೆ ನೋಡಿ, ಮಳೆ ಗಾಳಿ ಚಳಿ ಅಂತ ಅಲ್ಲೇ ಮಲಗಿದ್ದಾರೆ, ಅಲ್ಲೇ ಇದ್ದಾರೆ, ಊಟಿಲ್ಲ, ಪ್ರತಿಭಟನೆ ಮಾಡ್ತಿದ್ದಾರೆ. ಅದು ಎಲ್ಲೋ ನಾವೆಲ್ಲ ಕಳ್ಕೊಂಡಿದ್ದೀವಿ. ನಮಗೆ ಹೋರಾಟ ನಿವಾರಣೆ ಮಟ್ಟಕ್ಕೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಈಗೂ ಕೂಡ ಏನಾಗಿಲ್ಲ, ಈಗೂ ಕಾಲು ಮಿಂಚಿಲ್ಲ. ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು.
ಯಾರು ತಪ್ಪಿಸ್ತಾರೋ ಅವ್ರನ್ನ ಕ್ರಮ ಕೈಗೊಳ್ಳಬೇಕು. ಮುಂದೆ ಈ ರೀತಿ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಕೇಂದ್ರ ಸರ್ಕಾರದ. ಅದನ್ನು ಮಾಡಬೇಕು. ಅದನ್ನು ಮಾಡಿ ಪ್ರೆಸ್ಟೇಜ್ ಮಾಡೋಂಥದ್ದು ಏನಿದೆ ಇದರಲ್ಲಿ? ಸರ್ಕಾರವನ್ನು ಬಿಜೆಪಿ ಕೊತ್ವಾಲ್ ಸರ್ಕಾರ ಅಂತ ಕರೆದಿದೆ ಸರ್. ನಮ್ಮ ಪೊಲೀಸರು, ಸರ್ಕಾರ. ಹಾವೇರಿ ವಿಚಾರದಲ್ಲಿ 3ನೇ ತಾರೀಕು ತಮಿಳುನಾಡು CM ಅವ್ರಿಗೇನು ಸಭೆ ಮಾತಾಡಿದ್ರು. ಒಳ್ಳೆಯದು. ಮಾತುಕತೆ ಮೇಲೆ ಮುಗಿಸೋದು ಬೆಟ್ರ್. ಇಲ್ಲಾಂದರೆ ಅವ್ರು ಕೋರ್ಟಿಗೆ ಹೋಗೋದು, ನಾವು ಕೋರ್ಟಿಗೆ ಹೋಗೋದು ರೆಗ್ಯುಲರ್ ಕತೆ ರೀ. ಅದಕ್ಕೆ 1 to 1 ಮಾತಾಡೋದು ಬೆಟ್ರು. ಯಾಕೆಂದ್ರೆ ಅವ್ರು ಅಲ್ಲಿ ಕೂತು ಅವರೊಂದು ಹೇಳೋದು, ನಾವು ಇಲ್ಲಿ ಹೇಳೋದು ಬೇಡ. 1 to 1 ನಿಮ್ಗೆ ಅದರಿಂದ ಲಾಭ ಏನು, ನಷ್ಟ ಏನು? ಲಾಭ ಇದೆ, ನಷ್ಟ ಏನಿಲ್ಲ ಅವರಿಗೆ. ಯಾಕಂದ್ರೆ ನಾವು ಎಕ್ಸೆಸ್ ವಾಟ್ರ್ ಹಿಡಿತಾ ಇದ್ದೀವಿ. ಮತ್ತು ಅದೇನೋ ಭಾಳ 1 day ವಾಟರ್ ಸ್ಟೋರೇಜ್ ಅದು. ಫುಲ್ ಪ್ಲೇಜ್ ಬಂದರೆ 1 day ವಾಟರ್ ಸ್ಟೋರೇಜ್ ಅಷ್ಟೇ. ಅವ್ರಿಗೇನು ತೊಂದರೆ ಆಗೋಲ್ಲ. ನಮಗೂ ಕುಡಿಯೋ ನೀರಿಗೆ ಬೆಂಗಳೂರಿಗೆ ನೆಕ್ಸ್ಟ್